ನಮಸ್ಕಾರ ವೀಕ್ಷಕರೇ. ಕಲ್ಪನೆ ಮಾಡಿ, ಮಹಾಭಾರತದ ಅಶ್ವತ್ಥಾಮ, ರಾಮಾಯಣದ ಹನುಮಂತ, ವಿಷ್ಣುವಿನ ಅವತಾರವಾದ ಪರಶುರಾಮ ಸಾವಿರಾರು ವರ್ಷಗಳಿಂದ ಜೀವಂತವಾಗಿದ್ದಾರೆ ಅಂತ ನಂಬಲಾಗುವ ಈ ಮಹಾನ್ ಚಿರಂಜೀವಿಗಳು ನಿಜವಾಗಿಯೂ ಕೂಡ ಕಲ್ಕಿ ಅವತಾರಕ್ಕೆ ಸಹಾಯ ಮಾಡ್ತಾರಾ? ಅಥವಾ ಇದು ಕೇವಲ ಜನರು ಹೇಳುವ ಕಥೆನ? ಪುರಾಣಗಳು ನಿಜವಾಗಿಯೂ ಏನು ಹೇಳ್ತವೆ? ಹಾಗಿದ್ರೆ ಬನ್ನಿ ಪುರಾಣಗಳ ಬೆಳಕಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಕಲ್ಕಿ ಅವತಾರದ ಬಗ್ಗೆ ಮಾತನಾಡುವಾಗ ಎಲ್ಲರೂ ಕೇಳುವ ಒಂದು ಪ್ರಶ್ನೆ ಇದೆ. ಕಲ್ಕಿ ಜೊತೆಗೆ ಹನುಮಂತ, ಅಶ್ವತ್ಥಾಮ, ವ್ಯಾಸರು, ಪರಶುರಾಮರು ಯುದ್ಧ ಮಾಡ್ತಾರಾ? ಇದರ ಉತ್ತರವನ್ನು ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಪುರಾಣಗಳಲ್ಲಿ ಇರುವ ಉಲ್ಲೇಖ, ಇನ್ನೊಂದು ಜನಪ್ರಿಯ ಹಿಂದೂ ನಂಬಿಕೆ. ಮೊದಲು ಪುರಾಣಗಳ ವಿಷಯ ನೋಡೋಣ. ಪರಶುರಾಮರು ಕಲ್ಕಿಯ ಗುರುವಾಗಿರ್ತಾರೆ ಅಂತ ಕಲ್ಕಿ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಅವರು ಕಲ್ಕಿಗೆ ವಿದ್ಯೆ, ಯುದ್ಧ ಕಲೆ ಮತ್ತು ಧರ್ಮದ ಮಾರ್ಗವನ್ನು ಬೋಧನೆ ಮಾಡ್ತಾರೆ. ಹಾಗೆ ವ್ಯಾಸ ಮಹರ್ಷಿಗಳು ಮಹಾಭಾರತ ಮತ್ತು ಅನೇಕ ಪುರಾಣಗಳ ಕರ್ತೃ. ಅವರು ಚಿರಂಜೀವಿಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿದೆ. ಭವಿಷ್ಯದಲ್ಲಿ ಧರ್ಮದ ಸ್ಥಾಪನೆಗೆ ಅವರ ಜ್ಞಾನ ಮಾರ್ಗದರ್ಶನ ನೀಡುತ್ತದೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ಅಶ್ವತ್ಥಾಮ ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣ ಅವರಿಗೆ ಶಾಪ ಕೊಡ್ತಾನೆ. ಇದಕ್ಕೆ ಕಾರಣ ಏನಂದರೆ, ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿದ್ದಂತಹ ಮಗುವಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿರ್ತಾನೆ. ಈ ಕಾರಣದಿಂದ ಪಾಂಡವರ ವಂಶವನ್ನೇ ನಿರ್ನಾಮ ಮಾಡುವ ಗುರಿ ಅವನದ್ದಾಗಿರುತ್ತೆ. ಈ ಕಾರಣದಿಂದ ಅವನಿಗೆ ಕಲಿಯುಗದ ಅಂತ್ಯದವರೆಗೆ ಭೂಮಿಯಲ್ಲಿ ಅಲೆದಾಡುವನಾಗಿ ಶಾಪ ಕೊಡ್ತಾರೆ. ಅವನನ್ನು ಕುರಿತು ಹಲವಾರು ಕಥೆಗಳಿವೆ. ಜನಪ್ರಿಯ ನಂಬಿಕೆಗಳ ಪ್ರಕಾರ ಕಲ್ಕಿಯ ಕಾಲದಲ್ಲಿ ಅಶ್ವತ್ಥಾಮ ಧರ್ಮದ ಪರವಾಗಿ ನಿಲ್ತಾನೆ ಅಂತ ಹೇಳಲಾಗಿದೆ. ಆದರೆ ವಿಷ್ಣು ಪುರಾಣದ ಪ್ರಕಾರ ಅಶ್ವತ್ಥಾಮ ಕಲ್ಕಿಯ ಸೇನಾಧಿಪತಿಯಾಗಿರ್ತಾನೆ ಅಂತ ಹೇಳಲಾಗಿದೆ. ಆದರೆ ಇದಕ್ಕೆ ಸ್ಪಷ್ಟ ಉಲ್ಲೇಖ ಇಲ್ಲ. ಅದೇ ರೀತಿ ಹನುಮಂತರು, ರಾಮನ ಮೇಲಿನ ಅವರ ಭಕ್ತಿ ಅಳತೆ ಇಲ್ಲದ್ದು. ಶ್ರೀರಾಮರು ಅವರಿಗೆ ಚಿರಂಜೀವಿಯ ವರವನ್ನು ಕೊಟ್ಟಿರ್ತಾರೆ. ರಾಮನ ಮತ್ತೊಂದು ಅವತಾರವೇ ಕಲ್ಕಿ ರೂಪವಾದ್ದರಿಂದ ಹನುಮಂತರು ಧರ್ಮದ ಕಾರ್ಯಕ್ಕೆ ಆಶೀರ್ವಾದ ಮತ್ತು ಬೆಂಬಲ ನೀಡ್ತಾರೆ. ಹೀಗಂತ ಅನೇಕ ಭಕ್ತರು ಕೂಡ ನಂಬ್ತಾರೆ. ಆದರೆ ಅವರು ಕಲ್ಕಿಯೊಂದಿಗೆ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾರೆ ಅಂತ ಪ್ರಮುಖ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಇದೇ ರೀತಿ ವಿಭೀಷಣ, ಕೃಪಾಚಾರ್ಯ, ಮಾರ್ಕಂಡೇಯ ಮಹರ್ಷಿ ಅವರ ಬಗ್ಗೆ ಕೂಡ ಜನಪ್ರಿಯ ನಂಬಿಕೆಗಳಿವೆ. ಆದರೆ ಶಾಸ್ತ್ರಗಳಲ್ಲಿ ಈ ಅಷ್ಟಚಿರಂಜೀವಿಗಳು ಸೇರಿ ಕಲ್ಕಿಯ ಸೇನೆಯಲ್ಲಿ ಯುದ್ಧ ಮಾಡ್ತಾರೆ ಎಂಬ ನೇರ ಉಲ್ಲೇಖ ಇಲ್ಲ. ಸ್ನೇಹಿತರೆ, ಇದರಿಂದ ನಮಗೆ ಒಂದು ಪಾಠ ಸಿಗುತ್ತೆ. ಶಾಸ್ತ್ರಗಳಲ್ಲಿ ಹೇಳುವುದನ್ನು ಶಾಸ್ತ್ರ ಎಂದೇ ಹೇಳಬೇಕು, ಜನಪ್ರಿಯ ನಂಬಿಕೆಯನ್ನು ನಂಬಿಕೆ ಅಂತಲೇ ಹೇಳಬೇಕು. ಹೀಗೆ ಹೇಳಿದಾಗಲೇ ನಮ್ಮ ಮಾತಿಗೆ ವಿಶ್ವಾಸ ಹೆಚ್ಚಾಗುತ್ತೆ. ಈಗಿನ ಕಾಲಾನುಕ್ರಮ ನೋಡಿದಾಗ ಕಲ್ಕಿಯ ಆಗಮನದ ಸಮಯ ಬಂದಿದೆ. ಅಧರ್ಮ ತನ್ನ ಮಿತಿಯನ್ನು ದಾಟಿದೆ. ಭೂಮಿಯ ಮೇಲೆ ಪಾಪದ ಭಾರ ಅತಿಯಾಗಿ ಹೆಚ್ಚಾಗ್ತಿದೆ. ದೇವತೆಗಳು ಕಾದಿರುವ ಆ ಕ್ಷಣ ಬಂದಿದೆ. ಇನ್ನು ಕಲ್ಕಿ ತನ್ನ ದಿವ್ಯ ಖಡ್ಗವನ್ನು ಕೈಗೆತ್ತಿಕೊಳ್ತಾನೆ. ಅಧರ್ಮದ ವಿರುದ್ಧ ಅಂತಿಮ ಯುದ್ಧ ಆರಂಭವಾಗುತ್ತೆ. ಆ ಯುದ್ಧ ಹೇಗಿರುತ್ತೆ? ದುಷ್ಟರ ಅಂತ್ಯ ಹೇಗಾಗುತ್ತೆ? ಕಲಿಯುಗ ಹೇಗೆ ಅಂತ್ಯಗೊಳ್ಳುತ್ತೆ? ಹಾಗೆ ಭೂಮಿಯ ಮೇಲೆ ಅಧರ್ಮ ತನ್ನ ಪರಮಾವಧಿಯನ್ನು ತಲುಪಿರುತ್ತೆ. ಧರ್ಮವನ್ನು ಪಾಲಿಸುವವರು ತುಂಬ ಕಡಿಮೆ ಆಗಿರ್ತಾರೆ. ದುಷ್ಟರು ಅಧಿಕಾರ, ಹಣ ಮತ್ತು ಬಲದ ಅಹಂಕಾರದಲ್ಲಿ ಮುಳುಗಿರ್ತಾರೆ. ಆ ಸಮಯದಲ್ಲಿ ಶಂಬಲ ನಗರದಿಂದ ಒಬ್ಬ ದಿವ್ಯ ಯೋಧ ಓಡ್ತಾನೆ. ಅವರೇ ಶ್ರೀ ಮಹಾವಿಷ್ಣುವಿನ 10ನೇ ಅವತಾರ ಕಲ್ಕಿ. ದಿವ್ಯ ತೇಜಸ್ಸಿನಿಂದ ಹೊಳೆಯುವ ಮುಖ, ಕೈಯಲ್ಲಿ ಧರ್ಮವನ್ನು ಕಾಪಾಡುವ ದಿವ್ಯ ಖಡ್ಗ, ದೇವದತ್ತ ಎಂಬ ಬಿಳಿ ಕುದುರೆಯ ಮೇಲೆ ಸವಾರಿ. ಅವರ ಆಗಮನದಿಂದ ದುಷ್ಟರ ಹೃದಯದಲ್ಲಿ ಭಯ ಹುಟ್ಟುತ್ತೆ. ಇದು ಸಾಮಾನ್ಯ ಯುದ್ಧವಲ್ಲ. ವೀಕ್ಷಕರೇ, ನಾವು ಅಂದ್ಕೋಬಹುದು ದುಷ್ಟರ ವಿರುದ್ಧ ಈ ಯುದ್ಧ ನಡೆಯುತ್ತೆ ಅಂತ. ಆದರೆ ಒಂದೊಂದು ಪುರಾಣದಲ್ಲಿ ಕಲಿಯ ಮೇಲೆ ಈ ಕಲ್ಕಿ ಯುದ್ಧ ಸಾರ್ತಾನೆ ಅಂತ. ಕಲಿಯ ದುಷ್ಟತನದಿಂದ ಈ ಜನರ ಮೌಢ್ಯತೆಗಳು ಹೆಚ್ಚಾಗಿರ್ತವೆ ಮತ್ತು ಪಾಪ ಕರ್ಮಗಳು ಕೂಡ ಜಾಸ್ತಿ ಆಗಿರ್ತವೆ ಅಂತ ಒಂದೊಂದು ಪುರಾಣದಲ್ಲಿ ಹೇಳಲಾಗಿದೆ. ಅದು ಸಾಮಾನ್ಯ ಯುದ್ಧ ಆಗಿರಲ್ಲ. ಇದು ಧರ್ಮ ಮತ್ತು ಅಧರ್ಮದ ನಡುವೆ ಅಂತಿಮ ಸಂಘರ್ಷ ಆಗಿರುತ್ತೆ. ಪುರಾಣಗಳು ಹೇಳುವಂತೆ ಕಲ್ಕಿ ಅಧರ್ಮವನ್ನು ಪೋಷಣೆ ಮಾಡುವಂತಹ ಎಲ್ಲ ಕೆಟ್ಟವರನ್ನು ಸಂಹಾರ ಮಾಡ್ತಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಕಲ್ಕಿಯ ಉದ್ದೇಶ ಇಡೀ ಮನುಕುಲವನ್ನು ನಾಶ ಮಾಡುವುದು ಅಲ್ಲ. ಅವರ ಉದ್ದೇಶ ಅಧರ್ಮವನ್ನು ನಾಶ ಮಾಡುವುದು, ಧರ್ಮವನ್ನು ಉಳಿಸುವುದು, ಒಳ್ಳೆಯವರನ್ನು ರಕ್ಷಣೆ ಮಾಡುವುದು, ಹಾಗೆ ಲೋಕದಲ್ಲಿ ಮತ್ತೆ ನ್ಯಾಯ ಮತ್ತು ಸತ್ಯವನ್ನು ಸ್ಥಾಪನೆ ಮಾಡುವುದು. ಅದಾದ ನಂತರ ದುಷ್ಟರ ಅಹಂಕಾರ ಕೊನೆಗೊಳ್ಳುತ್ತದೆ. ಅನ್ಯಾಯದ ಸಾಮ್ರಾಜ್ಯ ಕಸಿದು ಬೀಳುತ್ತದೆ. ಭೂಮಿಯ ಮೇಲಿನ ಪಾಪದ ಭಾರ ಕಡಿಮೆ ಆಗುತ್ತದೆ. ಈಗ ಪ್ರಕೃತಿನೂ ಕೂಡ ತನ್ನ ನಿಜವಾದ ರೂಪಕ್ಕೆ ಮರಳುತ್ತದೆ. ಸರಿಯಾದ ಸಮಯಕ್ಕೆ ಮಳೆ ಬೀಳುತ್ತದೆ. ಹಾಗೆ ನದಿಗಳು ತುಂಬಿ ಹರಿಯುತ್ತವೆ. ಬೆಳೆಗಳು ಸಮೃದ್ಧವಾಗಿ ಬೆಳೆಯುತ್ತದೆ. ಜನರ ಮನಸ್ಸಿನಲ್ಲಿ ದಯೆ, ಪ್ರೀತಿ, ಸತ್ಯ ಮತ್ತೆ ನಿಲ್ಲಿಸುತ್ತದೆ. ಇದರೊಂದಿಗೆ ಕಲಿಯುಗದ ಅಂತ್ಯವಾಗುತ್ತದೆ. ಹೊಸ ಯುಗ ಆರಂಭವಾಗುತ್ತದೆ. ಇದೇ ಸತ್ಯಯುಗ. ಸತ್ಯಯುಗ ಅಂದರೆ ಸತ್ಯಕ್ಕೆ ಗೌರವ ಇರುವ ಯುಗ, ಧರ್ಮವೇ ಜೀವನವಾಗಿರುವ ಯುಗ, ಮಾನವರು ದೇವರನ್ನ ಭಯದಿಂದ ಅಲ್ಲ ಭಕ್ತಿಯಿಂದ ಆರಾಧಿಸುವ ಯುಗ. ಸ್ನೇಹಿತರೆ, ಈ ಕಲ್ಕಿ ಅವತಾರದ ಕತೆ ಕೇವಲ ಭವಿಷ್ಯದಲ್ಲಿ ನಡೆಯುವ ಘಟನೆಯ ಬಗ್ಗೆ ಮಾತ್ರವಲ್ಲ, ಇದು ನಮಗೆ ಒಂದು ಸಂದೇಶವನ್ನು ಕೂಡ ಕೊಡುತ್ತದೆ.
ಪ್ರತಿಯೊಬ್ಬ ಮನುಷ್ಯನೊಳಗೂ ಧರ್ಮ ಮತ್ತು ಅಧರ್ಮದ ನಡುವೆ ಪ್ರತಿದಿನ ಯುದ್ಧ ನಡೀತಲೇ ಇರುತ್ತೆ. ನಾವು ಸತ್ಯವನ್ನು ಆರಿಸಿಕೊಂಡಾಗ, ನಮ್ಮ ಪ್ರಾಮಾಣಿಕತೆಯಿಂದ ಬದುಕಿದಾಗ ಮತ್ತು ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ನಮ್ಮೊಳಗಿನ ಕಲ್ಕಿಯ ಶಕ್ತಿ ಜಾಗೃತವಾಗುತ್ತದೆ. ಆದ್ದರಿಂದ ಕಲ್ಕಿಯ ಆಗಮನಕ್ಕಾಗಿ ಕಾಯುವುದಕ್ಕಿಂತ ಪುರಾಣಗಳಲ್ಲಿ ಬೋಧಿಸಿದ ಧರ್ಮವನ್ನು ಇಂದಿನಿಂದಲೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೀಗಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರಗಳು.